ವಿಶೇಷವಾಗಿ ಕಾರ್ಮಿಕರ ಬೆನ್ನೆಲುಬಾಗಲಿ, ಸಮಾಜದ ಗಟ್ಟಿ ಕಾಳಾಗಲಿ, ಯಾವುದೇ ರೀತಿಯಾದಂಥ ಸ್ವಾರ್ಥ ಇಲ್ಲದೆ ಸ್ವಾಭಿಮಾನವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನನ್ನು ದುರುಪಯೋಗ ಬಳಕೆ ಮಾಡದೆ, ಸ್ವಾರ್ಥಕ್ಕೆ ಬಳಕೆ ಮಾಡದೆ, ಆರ್ಥಿಕ ವ್ಯವಸ್ಥೆಗೆ ಆಸೆ ಪಡದೆ ನೊಂದವರ ಬೆನ್ನೆಲುಬಾಗಬೇಕು, ಕಾರ್ಮಿಕರ ಬೆನ್ನೆಲುಬಾಗಬೇಕು. ಈ ಸಮಾಜದಲ್ಲಿ ಇನ್ನು ಉತ್ತುಂಗ ಮಟ್ಟದಲ್ಲಿ ಸಮಾಜ ಸೇವೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಗಡಿನಾಡು JB ವೇದಿಕೆಯಿಂದ ಮತ್ತು ನಮ್ಮ ವೈಯಕ್ತಿಕ ನಮ್ಮ ಕುಟುಂಬ ಅಂದರೆ ವೇಣುಗೋಪಾಲು, ನಮ್ಮ ಸಾಗರರು, ದಿಲೀಪ್ ಕುಮಾರು, ಮುನಿಯಲ್ಲಪ್ಪ, ಹಾಗೆ ವಿಶೇಷವಾಗಿ ಗಡಿನಾಡು JB ವೇದಿಕೆ ನಮ್ಮ ನಾರಾಯಣಪ್ಪನವರು, ಇವರು ವಿಶೇಷವಾಗಿ ಎಲ್ಲರೂ ಕೂಡ ಸಮ್ಮುಖದಲ್ಲಿ ಇವತ್ತು ವಿಶೇಷವಾಗಿ ಸುಮಾರು ಜನ ಕಾರ್ಮಿಕರಿರ್ತಕ್ಕಂಥದ್ದು. ಹಂಗಾಗಿ ಕೃಷ್ಣಾಜಿ ಬರಬೇಕು ನೀವು ಈ ಕಡೆ. ಎಲ್ಲರೂ ಕೂಡ ಇವತ್ತು ಇವ್ರ ಮೇಲೆ ಅದು ಇದು ಸನ್ಮಾನ ಅನ್ನೋದಕ್ಕಿಂತ ಒಂದು ಜವಾಬ್ದಾರಿಯುತವಾದಂಥ ಭಾರವನ್ನು ಹೊರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಇದು ಕಟ್ಟೆಕಡೆಯದಾಗಿ ನಾವು ಹೇಳೋದಿಷ್ಟೇ, ಸಾಮಾಜಿಕವಾಗಿ ಇವತ್ತು ಕಾನೂನನ್ನ ಕೊಂಡುಕೊಳ್ಳೋ ರೀತಿ ಮಾಡಿಸ್ತಕ್ಕಂಥ ವಕೀಲರಾಗ್ತಾ ಇದ್ದಾರೆ ಸಮಾಜದಲ್ಲಿ. ಆದರೆ ನೀವು ಸಮಾಜದ ಪ್ರೇರಣೆ,
ಸಾಮಾಜಿಕವಾದಂಥ ಏಳಿಗೆಯನ್ನು ಬಯಸ್ತಕ್ಕಂಥ ವಕೀಲರಾಗಬೇಕು. ನೀವು ಮುಂದಿನ ದಿನಗಳಲ್ಲಿ ಇನ್ನೂ ಸಮಾಜದ ದೊಡ್ಡ ಉತ್ತುಂಗ ಮಟ್ಟಕ್ಕೆ ಏರಿ ಸಮಾಜದ ನೊಂದವರ ಬೆನ್ನೆಲುಬಾಗಬೇಕು. ಎಲ್ಲ SC ST OBC ಮತ್ತು ಅಂಬೇಡ್ಕರ್ನ ದ್ವೇಷಿಸುವರಂತರೂ ಕೂಡ ಅವರು ಕೂಡ ಸಂರಕ್ಷಣೆಯಿಂದ ಇವತ್ತು ಈ ದೇಶದಲ್ಲಿ ಉಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅಂಬೇಡ್ಕರ್ರೇ ನೇರಣ ಕಾರಣ ಅಂತ ಹೇಳಿ ನಾವು ಹೇಳ್ಬೋದು. ಮತ್ತು ಆ ವಿಚಾರವಾಗಿ ನಮಗೆ ಹೆಮ್ಮೆ ಕೂಡ ಇದೆ. ಅದೇ ರೀತಿಯಾಗಿ ಇನ್ನೊಂದು ವಿಚಾರ, ಇವತ್ತು ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು ಅಥವಾ ಕಾಕತಾಳೀಕ ಅಂತ ಹೇಳ್ಬೋದು. ಇವತ್ತು ಕಾರ್ಮಿಕರ ದಿನಾಚರಣೆ May 1 ಮತ್ತು ಮೇಯ್ನ್ ರೋಲ್ ಒಬ್ಬ ಲೇಬರ್ಸ್ ಮೇಲೆ ಅವರು ಅಂಬೇಡ್ಕರ್ ಕಟ್ಟಂಥ ಮೊದಲನೇ ಪಾರ್ಟಿ ಲೇಬರ್ಸ್ ಪಾರ್ಟಿ ಆಗಿರ್ತದೆ. ಹಾಗಾಗಿ ಇವತ್ತಿನ ದಿನವೇ ನಮ್ಮ ಕ್ರಾಂತಿ ಮುನ್ರಾಜ್ ಅವರ ಜನನ ಕೂಡ ವಿಶೇಷವಾಗಿರ್ತದೆ. ಇವತ್ತು May 1 ಒಬ್ಬ ಉನ್ನತ ನಾಯಕನ ಜನನ ಆಗ್ತದೆ. ಮತ್ತು ಅವರು ಇವತ್ತು ಈ ನಮ್ಮ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಗಳಿಗೆ ಅನೇಕ ಜನಗಳು ಇಲ್ಲಿ ನೆರೆದಂಥವ್ರು ಎಲ್ಲರೂ ಸಹ ಕಾರ್ಮಿಕರೇ, ಕೂಲಿಗಳೇ. ಯಾಕೆ ನೆರೆದಿದ್ದಾರೆ, ಯಾಕೆಲ್ಲರೂ ಸಹ ಈ ಒಂದು ಸಭೆಗೆ ಕಾರ್ಮಿಕರೇ, ಗಡಿನಾಡು JB ವೇದಿಕೆ ರಾಜ್ಯಾಧ್ಯಕ್ಷರು, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇವರ ಸಮಾರಂಭಕ್ಕೆ ಅಥವಾ ಇವರ ಹುಟ್ಟುಹಬ್ಬವನ್ನು ಯಾಕೆ ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ, ಯಾಕೆಲ್ಲ ಕಾರ್ಮಿಕರೇ ಇವತ್ತು ನೆರೆದಿದ್ದಾರೆ ಅಂತ ಹೇಳಿದ್ರೆ, ಕಾರ್ಮಿಕರಿಗೆ ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಅವರು ಕೊಟ್ಟಂಥ ಧೈರ್ಯ, ಅವರು ಕೊಟ್ಟಂಥ ನೆರವು, ಅವರು ಕೊಟ್ಟಂಥ ಸಲಹೆಗಳು, ಅವರು ಕೊಟ್ಟಂಥ ಆರ್ಥಿಕ ಸಹಾಯಗಳು, ಅದರಿಂದನೇ ಇವತ್ತು ಗಡಿನಾಡು JB ವೇದಿಕೆಯ ರಾಜ್ಯಾಧ್ಯಕ್ಷರು, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ರಾಜ್ಯಾಧ್ಯಕ್ಷರಲ್ಲ, ಗಡಿನಾಡು JB ವೇದಿಕೆಯ ರಾಜ್ಯಾಧ್ಯಕ್ಷರು. ಇಲ್ಲಿ ನಾವಿರೋದು ಎಲ್ಲ ನೆರೆದವರು, ಇಲ್ಲಿ ಯಾರ್ಯಾರು ಇದ್ದೀರೋ ಅವರೆಲ್ಲ ನಾವು ನೆರೆದಂಥವ್ರು. ಅವರು ನಮ್ಮ ಎಲ್ಲರಿಗೂ ಸಹ ಫೆಸಿಲಿಟೇಟ್ ಮಾಡಿಕೊಂಡು ನಮ್ಮನ್ನು ಪ್ರೊಟೆಕ್ಷನ್ ಮಾಡಿಕೊಂಡು ಇವತ್ತು ಗಡಿನಾಡು JB ವೇದಿಕೆಯನ್ನು ಮುಂಚೂಣಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅನೇಕ ಕಾರ್ಯಗಳನ್ನು ಈ ಆನೇಕಲ್ನಲ್ಲಿ ಮಾಡಿದ್ದಾರೆ. ಆನೇಕಲ್ಲಲ್ಲಿ ಅವರು ಈಗಾಗಲೇ ಎಷ್ಟೊಂದು ಏನು ಹೇಳ್ತಾರೆ ಟೈಟಲ್ಸ್ ತಗೊಂಡಿದ್ದಾರೆ. ಆನೇಕಲ್ ವಾಟಲ್ ನಾಗರಾಜ್ ಅಂತ ಹೇಳ್ತಾರೆ. ಆಮೇಲೆ ಹೋರಾಟದ ಹುಲಿ ಅಂತ ಬಿರುದು ಪಡ್ಕೊಂಡಿದ್ದಾರೆ. ಮತ್ತು ಅವರು ಕ್ರಾಂತಿಯುತವಾದ ಹೋರಾಟವನ್ನು ನೋಡಿ ಅವರ ಕ್ರಾಂತಿಯುತ ಇದನ್ನು ಸರಿಯಾಗಿ ತಿಳಿಸ್ಕೊಳ್ಬೇಕು ಎಲ್ಲರೂ ಸಹ. ಯಾಕೆ ಪದೇ ಏನು ಇದೀಗ ನೂತನವಾಗಿ ಗಡಿನಾಡು JB ವೇದಿಕೆಯ ಕಾನೂನು ರಾಜ್ಯ ಆಯ್ಕೆಯಾಗಿರ್ತಕ್ಕಂಥ ಉದಯ್ ಕುಮಾರ್ ಅವರು ತುಂಬ ನೀಟಾಗಿ ಗಡಿನಾಡು JB ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕ್ರಾಂತಿ ಮುನ್ರಾಜ್ರವರ ಗುಣ ಸ್ವಭಾವಗಳನ್ನಾಗಲಿ, ಅವರು ನೆರಳೂರಿನಾಗಲಿ, ನಮ್ಮ ಆನೇಕಲ್ ತಾಲೂಕಿನಲ್ಲಿ ಏನು ಯುವಕರಿಗೆ ಒಂದು ಯುವಶಕ್ತಿಗೆ ಒಂದು ಪ್ರೇರಣೆಯನ್ನಾಗಲಿ ಏನು ನಮ್ಮ ಉದಯ್ ಕುಮಾರ್ ಅವರು ವಿಸ್ತರಿಸಿದ್ರು. ಮತ್ತು ಅದೇ ರೀತಿ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನದಲ್ಲಿ ಕಾನೂನು ಕಟ್ಲೆಗಳು ಕಾರ್ಮಿಕರಿಗೆ ನೀಡಿರ್ತಕ್ಕಂಥ, ದೀನದಲಿತರಿಗೆ ನೀಡಿರ್ತಕ್ಕಂಥ ಮಕ್ಕಳಿಗಿರ್ಬೋದು, ಶೋಷಣೆಗೆ ಒಳಪಟ್ಟಿರೋರಿರ್ಬೋದು, ಎಲ್ರಿಗೂ ಯಾವ ರೀತಿ ಏನು ಕಾನೂನನ್ನ ರೂಪಿಸಿದ್ದಾರೆ, ಅದನ್ನು ನಾವು ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಿ, ಯಾವ ರೀತಿ ಎತ್ಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ನಮ್ಮ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಕಾನೂನು ಅಧ್ಯಕ್ಷರಾಗಿರ್ತಕ್ಕಂಥ ಉದಯ್ ಕುಮಾರ್ ಅವರು ವಿಸ್ತರಿಸಿದ್ದಾರೆ. ಅದೇ ರೀತಿ ಇಂದು ಏನು ಗಡಿನಾಡು JB ವೇದಿಕೆ ರಾಜ್ಯಾಧ್ಯಕ್ಷರು ಕ್ರಾಂತಿ ಮುನ್ರಾಜ್ರವರು ಹುಟ್ಟುಹಬ್ಬವನ್ನು ಸಹ ಆಚರಿಸ್ತಾ ಇರೋದರಿಂದ ಅವರಿಗೆ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಏನು ಮುಂಚೆ ಚರ್ಚೆ ಮಾಡಿರೋ ರೀತಿ ನಮ್ಮ ಈ ಸಂಘಟನೆಯನ್ನಾಗಲಿ ಏನು ಪದಾಧಿಕಾರಿಗಳು ಇಲ್ಲಿ ಸೇರಿರ್ತಕ್ಕಂಥ ಹಳೆಯ ಮತ್ತು ಈಗ ಏನು ನೂತನವಾಗಿ ಅಧ್ಯಕ್ಷರು ಆಯ್ಕೆಗೊಳ್ತಾ ಇದ್ದಾರೆ, ಎಲ್ಲರೂ ಕಟ್ಟುನಿಟ್ಟಿನ ಒಂದು ಸಂಘಟನೆ ಕಟ್ಟುವಂತಾಗಲಿ, ಎಲ್ಲರೂ ಏನು ಕಾರ್ಮಿಕ ದಿನಾಚರಣೆಯ ಮತ್ತು ಇಲ್ಲಿ ನಾವೇನು ಮಾತಾಡ್ತಾ ಇದ್ದೀರಿ, ಏನು ಈ ಕಾನೂನು ಕಟ್ಟಲೆಗಳನ್ನ ಏನು ನಾವು ವಿಸ್ತರಣೆ ಮಾಡ್ತಾಯಿದ್ದೀರಿ, ತಿಳಿ ಹೇಳ್ತಾ ಇದ್ದೀರಿ, ಇವುಗಳನ್ನೆಲ್ಲ ಫಾಲೋ ಮಾಡಬೇಕು. ಇವುಗಳನ್ನೆಲ್ಲ ಪ್ರೇರಣೆಯಾಗಿ ತಗೊಂಡು ಏನು ನಮ್ಮ ಕ್ರಾಂತಿ ಮುನ್ರಾಜ್ರವರು ಏನು ಯುವಕರಿಗಾಗಲಿ, ಇಲ್ಲಿ ಶೋಷಣೆಯಾಗಿ ಒಳಪಟ್ಟಿರೋರಿಗಾಗಲಿ, ಏನು ಹೊಂದಿರತಕ್ಕಂಥವ್ರು ಯಾರೇ ಬರಲಿ, ಕ್ರಾಂತಿ ಮುನ್ರಾಜ್ ಅವರು ಹುಟ್ಟುಹಬ್ಬ ಇದೆ, ಅವ್ರಿಗೂ ಶುಭಾಶಯಗಳು ತಿಳಿಸುತ್ತಾ ಇಲ್ಲಿ ಬಂದಿರುವಂಥ ನಮ್ಮ ಸೀನಿಯರ್ ಸಿಟಿಸನ್ಸ್ಗೂ, ಆಮೇಲೆ ನನ್ನ ಏಜಿನ ಗ್ರೂಪ್ ಎಲ್ಲ ಅಣ್ಣ ತಮ್ಮಂದಿರಿಗೂ ನಮಸ್ಕಾರ. ನೋಡಿ ಸರ್, ಮೊದಲನೇದಾಗಿ ನಾನು ಗಿಡ ಮರ ಅಂದರೆ ನಾನು ಪ್ರಾಣ ಬಿಡೋಕ್ಕೂ ರೆಡಿಯಾಗಿರ್ತೀನಿ. ಅದು ಯಾವುದೇ ಸಮಯದಲ್ಲಾಗಲಿ ಯಾವುದೇ ಇದಾಗಲಿ.
ಆಲ್ಮೋಸ್ಟು ನಾನು ಅಬ್ಸರ್ವ್ ಮಾಡಿರೋದು ಈಗ ನಾನೊಬ್ಬ ಕಾರ್ಮಿಕ, ವೃತ್ತಿಯಲ್ಲಿ ನಾನೊಬ್ಬ ಆಟೋ ಚಾಲಕ, ಸ್ವಾಭಿಮಾನ ಆಟೋ ಚಾಲಕ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈಗ ಏನು HSR, BTM, ಕೋರಮಂಗಲ, ಬ್ರಿಗೇಡ್ ರೋಡು, ಶಾಂತಿನಗರ ಅಲ್ಲೆಲ್ಲ ಗಾಳಿ ವಿಷ ಆಗಿಬಿಟ್ಟಿದೆ ತಜ್ಞರು ಹೇಳೋ ಪ್ರಕಾರ. ಈಗ ನಾವೇನೋ ಲಕ್ಕಿ ಅಂತ ಹೇಳಿದ್ರೆ ಈಗ ಮೆಟ್ರೋ ಕಾಮಗಾರಿಗೆ ಆಲ್ಮೋಸ್ಟು 95% ಮರ ಗಿಡಗಳು ನಾಶ ಆಗಿದೆ. ಹಂಗಾಗಿ ಅಲ್ಲಿ ತಜ್ಞರು ಹೇಳೋ ಪ್ರಕಾರ ಅಲ್ಲಿ ವಿಷ ಆಗಿದೆ. ಎಕ್ಸ್ಪೀರಿಯನ್ಸು ನಾವೇ ಇದ್ದೀರಿ. ಈಗ ಬೊಮ್ಮಸಂದ್ರದಿಂದ ಇದ್ದ ಕಡೆ ನಾವು ಎಲ್ಲ ಅದೃಷ್ಟವಂತರು, ಯಾಕಂದರೆ ಮರ ಗಿಡಗಳು ಕಡೆಯಕ್ಕೆ ನಾವು ಬಿಡಲ್ಲ. ಅದು ಪ್ರಾಣ ಹೋದ್ರೂ ನಾವು ಬಿಡಲ್ಲ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ನಾವು ಮರ ಗಿಡಗಳನ್ನ ಎಷ್ಟು ನೆಡ್ತಿರೋ ನಮ್ಮ ಫ್ಯೂಚರ್ಗೆ ಅದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ತಂದೆ ನೋಡಿರೋ ಮರ ಗಿಡಗಳು ನಾನು ನೋಡಿಲ್ಲ, ನಾನು ನೋಡಿರೋದು ನಮ್ಮ ಮಕ್ಕಳನ್ನು. ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಅದೇ ರೀತಿ ಗಡಿನಾಡು ಜೆಬಿ ವೇದಿಕೆಯ ವತಿಯಿಂದ ಯಾವ ಸಮಯದಲ್ಲಿ ಏನಾಗಬೇಕು ಅನ್ನೋದು ಕ್ರಾಂತಿ ಮುರಾರಿರವರು ಪ್ರೇರಣೆ ಅಂತ ಹೇಳ್ತಾ, ಅದೇ ರೀತಿ ಇವತ್ತು ನಿಡೂರು ಗ್ರಾಮಕ್ಕೆ ದಲಿತ ಸಮುದಾಯದಲ್ಲಿ ಒಬ್ಬ ವಿದ್ಯಾವಂತನಾಗಿ ಅಣ್ಣನ ಸಮನಾದ ಉದಯ್ ಕುಮಾರ್ ಅವರು LLB ಲಾಯರನ್ನು ಅನುಸರಿಸಿ ಇವತ್ತು ಅವರು ಕಾನೂನು ಘಟಕದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಅಭಿನಂದನೆಗಳನ್ನು ತಿಳಿಸಿ, ಅದೇ ರೀತಿ ಅವರು ಈ ಗ್ರಾಮಕ್ಕೆ ಕೊಡುಗೆ ಅನೇಕ ಮುಂದಿನ ದಿನಗಳಲ್ಲಿ ನೀಡಲಿ ಅಂತ ಹೇಳ್ತಾ, ಈ ಗ್ರಾಮವನ್ನು ಉನ್ನತ ಗ್ರಾಮವನ್ನಾಗಿ ಮಾಡಿ ಅವರ ಕಾನೂನಲ್ಲಿ ಚೌಕಟ್ಟನ್ನು ಎಲ್ಲ ಗ್ರಾಮಸ್ಥರಿಗೆ ಅನುಸರಿಸಲಿ ಅಂತ ಹೇಳ್ತಾ, ಅದೇ ರೀತಿ ಎಲ್ಲ ನಮ್ಮ ಸಮುದಾಯದ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿ ಕ್ರಾಂತಿ ಮುರಾರಿರವರು ಅದೇ ಹಾದಿಯಲ್ಲಿ ನೆಲೆದು ಬಂದಿರುವುದು. ಅವರು ಕನ್ನಡ ಸಂಘಟನೆಯಲ್ಲಿ ಕೆಲಸ ಮಾಡಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆಗೆ ಸೇರಿ, ಅದೇ ರೀತಿ ಇವತ್ತು ನನ್ನ ಸಮುದಾಯ ಹಾಗೂ ಎಲ್ಲ ಈ ಗ್ರಾಮಸ್ಥರು ಒಂದು ಸಂಘ ಕಟ್ಟಿ ಅವರನ್ನು ಸಂಸ್ಥಾಪಕ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅವರಿಗೆ ಮುನ್ನಡೆಸುವಂಥ ನನ್ನ ಸಮುದಾಯದವರು ಹಾಗೂ ಗ್ರಾಮಸ್ಥರೇ ಅವರಿಗೆ ಒಂದು ಚೌಕಟ್ಟಿನಲ್ಲಿ ಅವರಿಗೆ ರಾಜ್ಯಾಧ್ಯಕ್ಷನಾಗಿ ಮಾಡಿರುತ್ತಾರೆ. ಈ ಸಂಘಟನೆ ಅವರು ಮುನ್ನಡೆಸುವಂತೆ ಅದೇ ಗ್ರಾಮಸ್ಥರು ಇವತ್ತು ಅವರಿಗೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಮಾಡಿ ಇವತ್ತು ಬಾಬಾ ಸಾಹೇಬರು ನಮ್ಮ ತಾಲೂಕಿನಲ್ಲಿ ಬಾಬಾ ಸಾಹೇಬರ ಪ್ರೇರಣೆ ತಗೊಂಡು ಒಂದು ಮಾಸ್ ಲೀಡರ್ ಆಗಿ ಗಡಿನಾಡು ಜೆಬಿ ವೇದಿಕೆಯಲ್ಲಿ ಅವ್ರ ಸಂಸ್ಥಾಪಕರಾಗಿ ಬಾಬಾ ಸಾಹೇಬರ ಮಾರ್ಗವನ್ನು ನಾಕಂಡಿರುವಂಥ ಬಾಬಾ ಸಾಹೇಬರ ಅನೇಕ ಜನ ನೀಡಲಿರ್ಬೋದು. ಆದರೆ ಇವತ್ತು ನಾವು ಗುಡಿ ಗೋಪುರಗಳನ್ನು ನಂಬುದಿರ ಅವರು ಬಾಬಾ ಸಾಹೇಬರನ್ನೇ ಪ್ರೇರಣೆಯಾಗಿ ಮುನ್ನುಗ್ಗುತ್ತಾ ಎಲ್ಲರಿಗೂ ಸರಿಸಮಾನವಾಗಿ ಮುಂದೆ ನುಗ್ಗುತ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಅವರು ಸದಾಕಾಲ 106 ಕಾಲ ಸುಖವಾಗಿ ಬಾಳಲಿ ಅಂತ ಹೇಳ್ತಾ, ಮೊಟ್ಟ ಮೊದಲಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಜೊತೆಗೆ ವಿಶೇಷವಾಗಿ ನಮ್ಮ ಗಡಿನಾಡು ಜೆಬಿ ವೇದಿಕೆಯ ಚಾಲಕರ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಅನಿಲ್ ನಾಯಕ್ ಅವರಿಗೆ, ಜೊತೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಗಡಿನಾಡು ಜೆಬಿ ವೇದಿಕೆಯ ರವಿಕುಮಾರ್ ಅವರಿಗೆ, ಇನ್ನು ಅನೇಕ ಜನ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ನನ್ನ ಹುಟ್ಟುಹಬ್ಬ ಕೂಡ ಇವತ್ತು ಕಾರ್ಮಿಕರ ದಿನಾಚರಣೆಯ ದಿನ, ಕಾರ್ಮಿಕ ದಿನಾಚರಣೆಯಲ್ಲಿ ನನ್ನ ಹುಟ್ಟುಹಬ್ಬವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮತ್ತು ಸಹಾಯ ಸಹಕಾರವನ್ನು ನೀಡಿದಂತಹ ಮತ್ತು ಬೆಂಬಲವಾಗಿ ಗಟ್ಟಿಯಾಗಿ ನಿಂತು ಈ ಕೆಲಸವನ್ನು ಗಡಿನಾಡು ಜೆಬಿ ವೇದಿಕೆ
ಪದಾಧಿಕಾರಿಗಳು ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಮೊಟ್ಟ ಮೊದಲಿಗೆ ನಾನು ಅರ್ಪಿಸ್ತೇನೆ. ಜೊತೆಗೆ ಈಗಾಗಲೇ ನನಗೆ ಇವತ್ತು ಹುಟ್ಟುಹಬ್ಬ ಇರೋದರಿಂದ ಈ ಸಮಾಜದಲ್ಲಿ ಸತ್ಯಭರಿತವಾದಂತಹ ಸ್ವಾಭಿಮಾನವಾದಂತಹ ಇತಿಹಾಸವನ್ನು ಅರ್ಥಂಥ ಜನ ಇವತ್ತು ನನಗೆ ವಿಶೇಷವಾಗಿ ಭಾಳಷ್ಟು ಜನ ವಾಟ್ಸಪ್ಪು, ಫೇಸ್ಬುಕ್ಕು ಮತ್ತು ದೂರವಾಣಿ ಕರೆಗಳ ಮೂಲಕ ನನಗೆ ಹಲವಾರು ಜನ ನನಗೆ ಹುಟ್ಟುಹಬ್ಬವನ್ನು ಕೋರಿದಿರಿ. ಜೊತೆಗೆ ನನ್ನ ಆರೋಗ್ಯ, ಆಯಸ್ಸು ಮತ್ತು ನನ್ನ ಬೆಳವಣಿಗೆಯನ್ನು ಕೂಡ ಕೋರಿದ್ದೀರಿ. ನಿಮಗೆ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಜೊತೆಗೆ ನನಗೆ ಈ ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿ ಗಡಿನಾಡು JB ವೇದಿಕೆ ಪದಾಧಿಕಾರಿಗಳು ಅನಿಲ್ ನಾಯಕ್ ಮತ್ತು ರವಿಕುಮಾರ್ ಅವರು, ಇನ್ನೂ ಅನೇಕ ಪದಾಧಿಕಾರಿಗಳು ಇವತ್ತು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ನನಗೆ ಒಂದು ಜವಾಬ್ದಾರಿತನವನ್ನು ನನಗೆ ಹೆಚ್ಚಿಸಿದ್ದೀರಿ. ಈ ಹುಟ್ಟುಹಬ್ಬ ಯಾವುದೋ ಸಂತೋಷಕ್ಕೋ ಸಡಗರಕ್ಕೋ ಯಾವುದೋ ಮೋಜಿ ಮಸ್ತಕ್ಕೋ ಅಲ್ಲ. ಇವತ್ತು ವಿಶೇಷವಾಗಿ ನೂರಾರು ಜನಕ್ಕೆ ಊಟ ಉಪಚಾರವನ್ನು ಏರ್ಪಾಡು ಮಾಡಿದ್ದೀರಿ. ಜೊತೆಗೆ ಇವತ್ತು ನನ್ನ ಮೇಲೆ ಒಂದು ಜವಾಬ್ದಾರಿ, ಸಾಮಾಜಿಕವಾದಂಥ ಜವಾಬ್ದಾರಿಯನ್ನು ಹೆಚ್ಚಿರ್ತಕ್ಕಂಥದ್ದು. ಇವತ್ತು ಸಮಾಜದಲ್ಲಿ ನೊಂದವರ ಬೆಂದವರ ಬೆನ್ನೆಲುಬಾಗಿ ಈ ಸಮಾಜದಲ್ಲಿ ಸರ್ವ ಸಮಾನತೆಯನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದ ಭಗವಾನ್ ಬುದ್ಧ, ಬಸವಣ್ಣ, ಭೀಮರವರ ಹಾದಿನಲ್ಲಿ ಈ ಸಮಾಜದಲ್ಲಿರ್ತಕ್ಕಂಥ ಶೋಷಣೆಯನ್ನು ಓಡಿಸಿ ವಿಮೋಚನೆ ಮಾರ್ಗವನ್ನು ಪಡೀಲಿಕ್ಕೆ ಇವತ್ತು ನನಗೆ ಬೆಂಬಲವನ್ನು ಕೊಟ್ಟು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ನಾನು ನಿಮ್ಮ ಜವಾಬ್ದಾರಿ ಅಂತ ನನಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಚೈತನ್ಯವನ್ನು ನೀವು ತುಂಬಿಸಿದಿರಿ. ನಾನು ಅದೇ ರೀತಿಯಾಗಿ ಆ ಚೈತನ್ಯವನ್ನು ಬೆಳೆಸ್ಕೊಂಡು ಈ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ನಾನು ಇಷ್ಟಪಡ್ತೇನೆ ಅಂತ ಹೇಳ್ತಾ, ಮತ್ತೊಮ್ಮೆ ನನಗೆ ಫೇಸ್ಬುಕ್ಕು, ವಾಟ್ಸಪ್ಪು, ದೂರವಾಣಿಗಳ ಮೂಲಕ ಮತ್ತು ನೇರವಾಗಿ ಹುಟ್ಟುಹಬ್ಬ ಶುಭಾಶಯ ಕೋರಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಗಡಿನಾಡು JB ವೇದಿಕೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕ್ರಾಂತಿ ಕವಿ ಮುನಿರಾಜ್ ಸರ್ ಅವರ ಹುಟ್ಟುಹಬ್ಬಕ್ಕೆ ಇಂದು ಗಡಿನಾಡು JB ವೇದಿಕೆಯ ಪದಾಧಿಕಾರಿಗಳಾದ ರವಿಕುಮಾರ್ ಅವರು ಮತ್ತು ನಮ್ಮ ನಾರಾಯಣನವರು ಮತ್ತು ಹಲವಾರು ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಇದಕ್ಕೆ ತುಂಬ ಸಹಕಾರವನ್ನು ನೀಡಿರ್ತಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿರುತ್ತೇನೆ. ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಗಡಿನಾಡು JB ವೇದಿಕೆಯ ರಾಜ್ಯಾಧ್ಯಕ್ಷರಿಗೆ. ಮೊಟ್ಟ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಅದೇ ರೀತಿಯಾಗಿ ಈ ದಿನ ನಮ್ಮ ಗಡಿನಾಡು JB ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಭೀಮ ಕಲಿಗಳು, ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಮುನ್ರಾಜ್ ಸರ್ ಅವರ ಹುಟ್ಟಿದಬ್ಬವನ್ನು ಕೂಡ ಇವತ್ತಿರೋದ್ರಿಂದ ಅವರಿಗೂ ಕೂಡ ಹುಟ್ಟಿದಬ್ಬ ಶುಭಾಶಯಗಳನ್ನು ಹೇಳ್ತೇವೆ. ಗಡಿನಾಡು JB ವೇದಿಕೆ ವತಿಯಿಂದ ಅವರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ಹೇಳ್ತೇವೆ. ಕಾರ್ಮಿಕರ ದಿನಾಚರಣೆ ಶುಭಾಶಯನ್ನು ಕೋರುತ್ತಾ ಮತ್ತು ಗಡಿನಾಡು JB ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಕ್ರಾಂತಿ ಮುನಿರಾಜ್ ಅವರ ಹುಟ್ಟುಹಬ್ಬದ ಶುಭಾಶಯನ್ನು ಕೋರುತ್ತಾ ಭೀಮಪುತ್ರನಾದ ಕ್ರಾಂತಿ ಮುನಿರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.